ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಜ್ಯೂಸಿಯಾಗಿರೋಂಥ ಸಾಫ್ಟ್ ಗುಲಾಬ್ ಜಾಮೂನ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತೇಳಿ. ಈ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ನಾನು ನಂದಿನಿ ಅವ್ರದ್ದು ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ 1 ಕಪ್ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೋಟ ಹಾಲು, ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ, 2 ಏಲಕ್ಕಿ ಕಾಯಿ, ಹಾಗೆ ಸ್ವಲ್ಪ ಕೇಸರಿ ದಳಗಳು ತೊಗೊಂಡಿದ್ದೀನಿ. ಇದ್ರೆ ಉಪಯೋಗಿಸ್ಕೊಳ್ಳಿ. ಮೊದಲಿಗೆ ನಾವು ಜಾಮೂನ್ ಪೌಡರ್ ಏನಿದೆ ಅದನ್ನು ಜರಡಿ ಹಿಡ್ದೇ ಉಪಯೋಗಿಸ್ಕೊಳ್ಳಿ. ನೀವು ಯಾವ ಪ್ರಮಾಣದಲ್ಲೂ ಹಾಕ್ಕೊಳ್ಬೋದು. ಜರಡಿ ಹಿಡಿದು ಉಪಯೋಗಿಸೋದ್ರಿಂದ ಗಂಟುಗಳಿದ್ರೂ ಕೂಡ ಹೊಡೆದೋಗುತ್ತೆ. ನಾವು ಮಿಕ್ಸ್ ಮಾಡುವಾಗ ಎಲ್ಲೂ ಕೂಡ ಗಂಟು ಸಿಗಾಕೊಳ್ಳಲ್ಲ, ಚೆನ್ನಾಗಿರುತ್ತೆ. ನಂತರ ಹಾಲು ಮತ್ತು ನೀರು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಜಸ್ಟ್ ಬೆರಳಿಂದ ಅಷ್ಟೇ ಕಲಸಿ, ನಾದಬಾರ್ದು. ಚಪಾತಿ ಹಿಟ್ಟು ರೀತಿಯಲ್ಲಿ ಸಾಫ್ಟಾಗಿ ಕಲಿಸಿದ್ರೆ ಸಾಕು, ಅದು ಉಂಡೆ ಆಗೋ ರೀತಿಯಲ್ಲಿ. ನೋಡಿ, ಈ ರೀತಿ ಸ್ವಲ್ಪ ಅಂಟು ಥರನೇ ಇರಲಿ. ನಿಮಗೆ ಒಂದು 5 ನಿಮಿಷ ಬಿಟ್ಟು ಉಂಡೆ ಮಾಡೋದಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ. ಅಂಟುತ್ತಾ ಇದೆ ಅಂತೇಳಿ ಸ್ವಲ್ಪ ಮತ್ತೆ ಹಿಟ್ಟು ಹಾಕೋದು ಮತ್ತು ಕಲಿಸ್ಕೊಳ್ಳೋದೆಲ್ಲ ಮಾಡೋದು ಬೇಡ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಲಿ ಸಾಕು. ಈಗ ಮುಚ್ಚಿ ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಒಂದು ಕಡೆ ಪಾಕ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪು ಜಾಮೂನ್ ಪೌಡರ್ಗೆ 2 ಕಪ್ಪಷ್ಟು ಸಕ್ಕರೆ, ಹಾಗೆ 4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದು ಸ್ವಲ್ಪ ಅಂಟು ಪಾಕ ಬರೋ ತನಕ ಕುದಿಸ್ಕೊಂಡ್ರೆ ಸಾಕು. 7 ರಿಂದ 8 ನಿಮಿಷ ಕುದಿಸಿದ್ರೆ ಸಾಕು ಮೀಡಿಯಮ್ ಫ್ಲೇಮ್ನಲ್ಲಿ. ನಾವಿಲ್ಲಿ ಪಾಕ ಏನು ತೆಗೆಯೋದು ಬೇಡ. ಸಕ್ಕರೆ ಜಸ್ಟ್ ಕರಗಿ ಚೆನ್ನಾಗಿ ಕುದ್ರೆ ಒಂದು ಅಂಟು ಪಾಕ ಬರುತ್ತೆ ಸಾಕು. ಅಲ್ಲಿವರೆಗೂ ಮಾಡಿಕೊಂಡ್ರೆ ಒಂದು 7 ರಿಂದ 8 ನಿಮಿಷದಷ್ಟು ಕುದ್ದಿದೆ. ಚೆನ್ನಾಗಿ ಕುದೀತಾ ಇರೋಂಥ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಕೇಸರಿ ದಳ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಪಾಕದಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕಿ ಕೂಡ ನೀವು ಜಾಸ್ತಿ ಪಾಕ ಮಾಡ್ಕೊಬೋದು. ಆವಾಗ ತುಂಬ ಸ್ವೀಟ್ ಕಡಿಮೆ ಆದರೂ ಕೂಡ ಜಾಮೂನ್ ತಿನ್ನೋದಕ್ಕೆ ಟೇಸ್ಟಿಯಾಗಿರೋದಿಲ್ಲ. ಈಗ ಪಾಕ ಒಂದು ಸೈಡ್ ಮುಚ್ಚಿಟ್ಕೊಂಡು ಒಂದು ಸೈಡ್ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾವು ಜಾಮೂನ್ ಏನು ಒಂದು 5 ನಿಮಿಷ ಬಿಟ್ಟಿದ್ವಿ ಇದೆಷ್ಟಿಗೆ ಅಂತೇಳಿ ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ರೀತಿ ಸ್ವಲ್ಪ ತುಪ್ಪ ಸರ್ಕೊಂಡು ಅಂಗೈಗೆ ಅದರಲ್ಲಿ ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಸ್ವಲ್ಪ ಕೂಡ ಎಲ್ಲೂ ಕ್ರ್ಯಾಕ್ ಇರಬಾರ್ದು, ಹೊಡೆದಂಗೆ ಇರಬಾರ್ದು. ತುಂಬ ಚೆನ್ನಾಗಿ ಶೈನಿಂಗಾಗಿ ಬರುತ್ತೆ ಉಂಡೆ. ಈ ರೀತಿ ಮಾಡಿಕೊಂಡು ಎಲ್ಲ ಒಂದು ಪ್ಲೇಟಿಗೆ ರೆಡಿ ಮಾಡ್ಕೊಳ್ಳಿ. ಎಣ್ಣೆ ತುಂಬ ಬಿಸಿಯಾಗಿರಬಾರ್ದು, ತುಂಬ ನಾವು ಬೋಂಡ ಬಜ್ಜಿ ಮಾಡೋಷ್ಟು ಬಿಸಿ ಇರಬಾರ್ದು. ಜಾಮೂನ್ ಹಾಕಿದಾಗ ನಿಮಗೆ ಒಂದು ಜಾಮೂನ್ ಹಾಕಿ ನೋಡಿ, ತಕ್ಷಣ ಕಲರ್ ಚೇಂಜ್ ಆದರೆ ಎಣ್ಣೆ ತುಂಬ ಬಿಸಿಯಾಗಿದೆ ಅಂತ ಆವಾಗ ಇಮಿಡಿಯೇಟ್ ಸ್ಟವ್ ಆಫ್ ಮಾಡಿ 1-2 ನಿಮಿಷ ಬಿಟ್ಟು ಜಾಮೂನ್ ಹಾಕ್ಕೊಳ್ಳಿ. ಎಣ್ಣೆ ಉಷ್ಣಾಂಶ ಕೂಡ ಕಡಿಮೆ ಆಗಿರುತ್ತೆ. ನಾನು ಎಣ್ಣೆನ ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಜಾಮೂನ್ ಹಾಕಿದ್ಮೇಲೆ ಈ ರೀತಿ ತಿರುಗಿಸೋದ್ರಿಂದ ಎಲ್ಲ ಜಾಮೂನು ಒಂದೇ ರೀತಿ ಹದದಲ್ಲಿ ಕಲರ್ ಕೂಡ ಬಂದಿರುತ್ತೆ, ಚೆನ್ನಾಗಿ ಬೇಯ್ತವೆ ಕೂಡ. ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಈ ಪ್ರೊಸೀಜರ್ನಲ್ಲಿ. ಎಲ್ಲೂ ಮೀಡಿಯಮ್ ಫ್ಲೇಮು ಹೈ ಫ್ಲೇಮು ಮಾಡಬೇಡಿ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ರೀತಿ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಜಾಮೂನ್ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ತುಂಬ ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ. ಕಲರ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಕಲರ್ ಅಂತೇಳಿ. ಸಕ್ಕರೆ ಪಾಕ ಮುಚ್ಚಿಟ್ಟಿರೋದ್ರಿಂದ ತುಂಬಾ ಬಿಸಿ ಇದೆ. ಜಾಮೂನ್ ಕೂಡ ತೆಗೆದ ತಕ್ಷಣ ಹಾಕ್ತಾಯಿದ್ದೀನಿ. ಈಗ 2ನೇ ಸಲ ಕೂಡ ಮಾಡ್ಕೊಳ್ತಿದ್ದೀನಿ. ಇನ್ನು ಸ್ವಲ್ಪ ಇಟ್ಟಿದ್ದರಿಂದ ಅದನ್ನು ಕೂಡ ಸೇಮ್ ಪ್ರೊಸೀಜರು. ಎಣ್ಣೆ ಸ್ವಲ್ಪ ಬಿಸಿ ಇದ್ದರೆ ಸಾಕು, ಅಷ್ಟು ಬಿಸಿಗೆ ಹಾಕ್ಕೊಂಡು ಇದನ್ನು ಕೂಡ ಸೇಮ್ ಮೊದಲು ಯಾವ ರೀತಿ ಮಾಡಿದ್ವಿ ಜಾಮೂನು ಅದೇ ರೀತಿ ಮಾಡಿಕೊಂಡು ಅದೇ ಸಕ್ಕರೆ ಪಾಕ ಕೂಡ ಹಾಕ್ಕೊಳ್ಬೋದು. ನಾನು ಇನ್ನೂ ಒಂದು ಸೆಕೆಂಡ್ ಬ್ಯಾಚ್ ಹಾಕಿರೋದು ನಾನು ಇನ್ನೂ ತೆಗೆದೇ ಇಲ್ಲ. ಜಸ್ಟ್ ಒಂದು 5 ನಿಮಿಷದಲ್ಲೆಲ್ಲ ಎಷ್ಟು ದಪ್ಪ ಆಗಿದ್ದಾವೆ ನೋಡಿ ಜಾಮೂನು. ಇನ್ನೂ ಸಕ್ಕರೆ ಪಾಕ ಕೂಡ ತುಂಬ ಬಿಸಿನೇ ಇದೆ. ಸಕ್ಕರೆ ಪಾಕನೂ ಬಿಸಿ ಇದ್ದು ಜಾಮೂನು ಕೂಡ ಎಣ್ಣೆಯನ್ನು ತೆಗೆದ ತಕ್ಷಣ ಹಾಕಿದ್ರೆ ನಿಮಗೊಂದು 5 ನಿಮಿಷದಲ್ಲೇ ಯಾರನ್ನ ಬಂದರೂ ತಕ್ಷಣಕ್ಕೆ ಜಾಮೂನ್ ಮಾಡ್ತಿದ್ದೀವಿ ಅಂದರೆ, ನೆನೆಸೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಒಂದು 5 ನಿಮಿಷದಲ್ಲಿ ನಿಮಗೆ ದಪ್ಪ ಬಲೂನ್ ಥರ ಉಬ್ಬಿರೋಂಥ ಸಾಫ್ಟ್ ಆದಂಥ ಜ್ಯೂಸಿ ಜಾಮೂನ್ ರೆಡಿ ಆಗುತ್ತೆ. ನೋಡಿ, ಕಟ್ ಮಾಡೋದು ಕೂಡ ಒಳಗಡೆ ಎಲ್ಲೂ ಬಿಳಿ ಭಾಗದ ಥರ ಇಲ್ಲ. ಆ ಥರ ಏನಾದ್ರು ಇದ್ದರೆ ನಿಮಗೆ ಗಂಟಿರುತ್ತೆ ಅಥವಾ ಅಲ್ಲಿ ಬೆಂದಿರೋದಿಲ್ಲ ಅದು ಸರಿಯಾಗಿ. ಆ ರೀತಿ ಇದ್ದಾಗ ಮಾತ್ರ ಮಧ್ಯಭಾಗದಲ್ಲಿ ವೈಟ್ ಕಲರ್ ಬರುತ್ತೆ. ಇಲ್ಲಿ ನೋಡಿ, ಎಲ್ಲ ಜಾಮೂನು ಒಂದೇ ಕಲ್ಲರು, ಒಂದೇ ಹದವಾಗಿ ಕಾಣ್ತಾ ಇದೆ. ಕಟ್ ಮಾಡಿದ್ರು ಕೂಡ ಎಷ್ಟು ಸಾಫ್ಟಾಗಿದೆ ನೋಡಿ ಜಾಮೂನ್ ಕೂಡ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ಜಾಮೂನೆಲ್ಲ ಉಪಯೋಗಿಸ್ಕೊಂಡ್ಮೇಲೆ ಕೆಲವರೆಲ್ಲ ಸಕ್ಕರೆ ಪಾಕ ತಿನ್ನೋದಿಲ್ಲ, ಬರೀ ಜಾಮೂನ್ ಅಷ್ಟೇ ತಿಂತಾರೆ. ಸಕ್ಕರೆ ಪಾಕ ಮಿಕ್ಕಿದ್ರೆ ಇದಕ್ಕೆ ಮತ್ತೆ ಜಾಮೂನ್ ಇಟ್ಟಿದೆ, ಜಾಮೂನ್ ಮಾಡಿಕೊಂಡು ಸಕ್ಕರೆ ಪಾಕನ ಸ್ವಲ್ಪ ಬಿಸಿ ಮಾಡಿ ಇದಕ್ಕೆ ಜಾಮೂನ ಮಿಕ್ಸ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.